ಮಹತ್ವದ ಬೆಳವಣಿಗೆಯಲ್ಲಿ ಪರಿಶಿಷ್ಟ ಪಂಗಡದ ಕಲ್ಯಾಣ ಸಮಿತಿ ಸಭೆಯನ್ನ ಕರೆದಿದೆ. ಈ ಮೂಲಕವಾಗಿ ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸ್ತಾರ ಅನ್ನೋ ಚರ್ಚೆ ಆರಂಭವಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಕೆಆರ್ ಕ್ಷೇತ್ರದ ಶಾಸಕ ಶ್ರೀವತ್ಸ ನಮ್ಮ ಜೊತೆಗಿದ್ದಾರೆ. ಸರ್, ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು ಈ ಎಸ್ಟಿಗೆ ಕುರುಬ ಸಮುದಾಯವನ್ನ ಸೇರಿಸುವ ವಿಚಾರವಾಗಿ. ಇದೀಗ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಎಲ್ಲೋ ಒಂದ್ ಕಡೆ ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸ್ತಾರ ಅನ್ನೋ ಚರ್ಚೆ ಆರಂಭವಾಗಿದೆ. ಅಲ್ಲ, ಬಹಳ ಇದು ಆತಂಕಕಾರಿ ಬೆಳವಣಿಗೆನೆ. ಈಗಾಗಲೇ ಕುರುಬ ಸಮುದಾಯವನ್ನು BCA ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಈಗಾಗಲೇ ಇದ್ದಾರೆ. ಆದರೆ ಇದನ್ನು ಎಷ್ಟಿಗೆ ಸೇರ್ಪಡೆ ಮಾಡ್ತಾರೆ ಅಂತ ಆದರೆ ಇದರಿಂದ ಇರುವ ಹುನ್ನಾರವನ್ನು ಗಮನಿಸಬೇಕು. ಯಾರಿಗೆ ಅನ್ಯಾಯ ಆಗುತ್ತೆ? ಎಷ್ಟಿ ಜನಾಂಗಕ್ಕೆ ಅನ್ಯಾಯ ಆಗುತ್ತಲ್ಲ. ಈಗ ನಮ್ಮ ಜಿಲ್ಲೆಯಲ್ಲೇ ತೆಗೆದುಕೊಳ್ಳಿ, ಇರುವ ಒಂದು ಎಷ್ಟಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ HD ಕೋಟೆ. ಆ ಜಾಗದಲ್ಲಿ ನೀವು ಎಷ್ಟಿ ಒಳಗೆ ಇವ್ರನ್ನ ತೊಗೊಂಬಂದು ರಾಜಕೀಯವಾಗಿ ಇವ್ರಿಗೆ ಸ್ಥಾನಮಾನ ಕೊಡ್ತೀನಿ ಅಂದರೆ ಏನಾದ್ರು ಯತೀಂದ್ರ ಅವ್ರನ್ನ ತೊಗೊಂಬಂದು ಕೋಟೆಲ್ಲಿ ನಿಲ್ಲಿಸ್ತಾರ ಅನ್ನೋ ಭಯ ಬಂದ್ಬಿಟ್ಟಿದೆ. ಜಾಗ ಇಲ್ವಲ್ಲ, ಈಗ ಅವ್ರು MLC ಅಲ್ವಾ, ಅವ್ರಿಗೇನಾದ್ರು ಮಾಡ್ಬೇಕಲ್ಲ, ಅದಕ್ಕೇನಾದರೂ ಮಾಡ್ತಾ ಇದ್ದಾರಾ? ಈ ರೀತಿಯಲ್ಲಿ ನಮ್ಮ ತಲೆಗೆ ಹೊಳಿತಾ ಇದೆ. ಎಷ್ಟಿ ಜನಾಂಗಕ್ಕೆ ಅನ್ಯಾಯ ಆಗುತ್ತೆ, ಅದನ್ನು ತಡೆಯುವಂಥ ಕೆಲಸವನ್ನು ಮಾಡಬೇಕು. ಈ ರೀತಿಯೇ ಮಾಡ್ತಾರೆ ಅಂದರೆ ಒಂದು ದೊಡ್ಡ ಮಟ್ಟದ ಹೋರಾಟ ತಗೊಳ್ಳೇಬೇಕು. ಈಗಾಗಲೇ ಆ ಸಮುದಾಯಕ್ಕೆ ಎಲ್ಲ ಸವಲತ್ತು ಸಿಕ್ಕಿದೆ. ಇದಕ್ಕೆ ಯಾಕೆ ಈ ಎಷ್ಟಿ ಸವಲತ್ತನ್ನು ಯಾಕೆ ಕಿತ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಗೊತ್ತಿಲ್ಲ. ಆ ಥರ ಮಾಡಿದ್ದೆ ಆದರೆ ಅದೊಂದು ದೊಡ್ಡ ಅಪರಾಧ ಆಗುತ್ತೆ. ಇದರ ಬಗ್ಗೆ ಇಡೀ ರಾಜ್ಯದಲ್ಲಿ ದೊಡ್ಡ ಹೋರಾಟವನ್ನು ತಗೋಬೇಕಾಗುತ್ತೆ. ಇದರ ಹಿಂದೆ ಯಾರಿದ್ದಾರೆ ಅಂತ ಅನಿಸುತ್ತೆ? ಅಲ್ಲ, ಸ್ವತಃ ಮುಖ್ಯಮಂತ್ರಿಗಳೇ ಈ ತೀರ್ಮಾನ ಮಾಡಿದ್ರೆ ಇಷ್ಟು ದಿವಸ ಅಲ್ಪಸಂಖ್ಯಾತರು ಓಲೈಕೆ ಮಾಡಿದ್ದಾಯಿತು. ಮೊನ್ನೆ ಸಚಿವ ಸಂಪುಟದಲ್ಲಿ 400 ಕೋಟಿ ಅಭಿವೃದ್ಧಿ ಹಣವನ್ನು ಮುಸಲ್ಮಾನರು ಏರಿಯಾಗೆ ಮಾಡ್ತೀನಿ ಇದು ಮಾಡಿದ್ದಾಯಿತು. ಈಗೇನಾದರೂ ಸ್ವಜನದ ಪ್ರೇಮ ಬಂದ್ಬಿಟ್ಟಿದೆಯಾ, ಧೃತರಾಷ್ಟ್ರ ಪ್ರೇಮ ಏನಾದ್ರು ಬಂದ್ಬಿಟ್ಟಿದೆಯಾ ಅಂತ ಭಯ ಆಗ್ತಾ ಇದೆ. ಯಾವತ್ತೂ ಹಂಗಿರಲಿಲ್ಲ. ಅವ್ರು ಕಳೆದ 2013ರಿಂದ 2018ರವರೆಗೆ ಈ ಥರದ್ದು ಒಂದೇ ಒಂದು ನಾವು ಮಾತಾಡೋಕ್ಕಾಗ್ತಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಈ 2 ವರ್ಷದಲ್ಲೇ ಆ ಥರದನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ನನಗೆಲ್ಲೋ ಸಿದ್ದರಾಮಯ್ಯನವರು ಹಳಿ ತಪ್ತಾ ಇದ್ದಾರಾ ಅನ್ನುವಷ್ಟು ಆತಂಕ ಎದುರಾಗಿದೆ.